ಮನೆ ಒಳಗೆ ಕಾಲಿಕ್ಕಿ ಬಿಟ್ರೆ ತುಳಿದು ಬಿಡ್ತೀನಿ ಹಾಕ್ಕೊಂಡು ಕಸ್ರು ಹೊಡ್ಬೇಕು. ಅವತಾರಗಳ್ನ ಆಡ್ತೀಯ ಹೆಂಗ್ಸು ಅವತಾರಗಳ್ನ ಇವೆಲ್ಲ ಬಿಟ್ಕೊಂಬಿಡಮ್ಮ ನಮ್ ತಗೆ. ಹಾ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮನೆಗೆ ಇಕ್ಕ ಇವೆಲ್ಲನ ನನ್ ತಗಲ್ಲ. ಓಹೋ ನಾನ್ ನೋಡ್ತಾನೆ ಇದ್ದೀನಿ. ಯಾಕ ನಿನ್ ದುರಾಂಕಾರ ಜಾಸ್ತಿ ಆಯ್ತಲ್ಲ. ನಾನು ಏನ್ ಮಾಡಿದೀನಿ? ನಾನು ಬದುಕ್ ಮಾಡಲ್ವೇ, ಬಾಳ್ ಮಾಡಲ್ವೇ, ಹುಡುಗರು ಚಂದಕ್ ನೋಡ್ಕೊಂಡಿಲ್ವೇ, ಅಡಿಗೆ ಮಾಡಿಕ್ಕಲ್ವೇ, ಎಲ್ಲ ಮಾಡ್ತೀನಿ. ಆದ್ರೂ ನೀನ್ ಯಾಕೆ ಹಿಂಗ್ ಬೈತ ನನ್ನ? ನಾನು ಕೇಳಿದ್ದೇನೆ ಹೇಳು. ಸಿರಾಕ್ ಹೋಗಿ ಕೂಸ ಪೂಟ ಇಲ್ಲ ಒಂದೆರಡು ಚೌಲಿ ಬಟ್ಟೆ ತಕೊಂಬತ್ತೀನಿ ಅಂತ ಒಂದು ಮಾತು ಕೇಳಿದೆ. ಅದಕ್ಕೆ ನೀನು ಉದ್ದಕ್ಕೂ ಜಗಳಕ್ಕೆ ಬತ್ತಿದ್ಯಲ್ಲ ಅಂತ ತಪ್ಪು ಏನ್ ಮಾಡಿದೀನಿ? ಯಾಕೆ ಎದ್ದಾಗ ಬೈನಾಗ ನಾನು ಬೈತಾನೆ ಇರ್ತೀಯಲ್ಲ? ನನ್ ಕಂಡ್ರೆ ಆಗಲ್ವೇ ನಿನ್ಗೆ? ನಾನು ಏನ್ ಮಾಡಿದೀನಿ ಹೇಳಿ ನಿಂಗೆ? ಇವಳೇನ್ ದೊಡ್ಡ ಐಶ್ವರ್ಯ ರೈ ಆ ರಚಿತಾರಾಮ ಇವಳು ನೋಡ್ತಾರೆ ಲವ್ ಬಂದ್ಬಿಟ್ಟು ನಾನು ಹಾಡು ಹೇಳ್ಕೊಂಡ್ ಬಂದ್ಬಿಡ್ತೀನಿ ರಾಜ್ಕುಮಾರ್ ತರನ. ಹಾ ಹೋಗೆ ಕ್ವಾವ್ಯ ಹೋಗ್ದಾಳೆ. ನೀನ್ ಮಾರೆ ನೋಡಿರಿ ಉಂಬಕ್ಷರಲ್ಲ ನನಗೆ. ಬಂದ್ಬಿಡ್ತಾಳೆ ಇಲ್ಲಿ ಹೇಳಕ್ಕೆ. ನನ್ನ ಮೇಲೆ ಪ್ರೀತಿ ಇಲ್ವೇ ವಿಶ್ವಾಸ ಇಲ್ವೇ ಅಂತಾನ. ಬದುಕು ಬಾಳು ಮಾಡ್ಬೇಡ ಇಂತ ಹೇಳ್ಕೊಂಡು ಓಡಾಡು. ಅಲ್ಲ ಕಡೆ ಎದ್ದಾಗ ಅಡಿಗೆ ಮಾಡಿಕ್ಕಿ ಮನಿ ಕೆಂಡಾಳು ಬೈಯಾಗತಕನ ಏನ್ ಮಾಡ್ತಿದ್ದೆ ಮನೆಗೆ? ಬರೀ ಬಿದ್ಕಂಬೋದು ತಿಂಬೋದು ಕೂಳು ತಿಂಬೋದು. ಒಂದಿಟ್ಟು ಅಡಿಗೆ ಬೇಸ ಹಾಕ್ಬಿಟ್ಟು ಎಮ್ಮೆ ಕೊಟ್ಟು ಮನಿ ಕೆಂಬೋದು. ಇಟ್ಟನ ನಿನ್ ಬದುಕು ಏನ್ ಬದುಕು ಬಾಳು ಮಾಡ್ಬೇಕು ಅಂಬೋದೇನ್ ನಿಮ್ಗೇನು ಅಟಾಚೆ ಇಲ್ವೇ ನಿಮ್ಗೆ? ಯಾಕೆ ಹಿಂಗ್ ಬೈತೀಯ? ನಾನು ಚೆನ್ನಾಗಿದ್ರು ಬದುಕೇನ್ ಮಾಡಲ್ವೇ? ಹೊರಿಕಾಗಿದ್ದಲ್ಲ ಕೈ ಕಾಲೆಲ್ಲ ನಯ್ಯವು. ಅದಕ್ಕೆ ನಾನು ಮನೆ ಕೆಂಡು ಬಟ್ಟೆ ಹಾಕಿದ್ದೆ. ನಾನು ಒಯ್ಯನ ಅಂತಾನ ಯಾಕೋ ಕೈ ಮೈಯೆಲ್ಲ ಬೊಲ್ಲಯ್ಯದು ಸುಸ್ತಾದಂಗಾಗದು. ಹೊರಿಕಾಗಿದ್ದೆ ನನಗೆ ಆಗಲ್ಲ ಕಣಯ್ಯ ಬದುಕ್ ಮಾಡಕ್ಕೆ. ನಿಂತ ಏನ್ ಹೇಳಿಸ್ಕೊಂತೀನಯ್ಯ ಬದುಕ್ ಮಾಡಕ್ ನಾನು. ಯಾಕೆ ಹಿಂಗ್ ಬೈತಿ? ನನ್ಗೂ ನನ್ ಗಂಡ ಚೆನ್ನಾಗಿರ್ಬೇಕು, ನನ್ ಮಕ್ಳು ಚೆನ್ನಾಗಿರ್ಬೇಕು, ಊರಾಗ ನಾನು ಚೆನ್ನಾಗಿರ್ಬೇಕು, ನಮ್ ಮನೆನೂ ಚೆನ್ನಾಗ್ ಬಾಳಿ ಬದುಕ್ಬೇಕು ಅಂಬುದು ಆಸೆ ಐತ್ ಕಣಯ್ಯ. ನೀನ್ ಒಬ್ನಿಗೆಲ್ಲಿರೋದು. ನೀನ್ ಹಿಂಗ್ ಬೈದ್ರೆ ನಾನು ಎತ್ತೋಗನ ನಿನ್ನೆ ನಂಬ್ಕೊಂಡ್ ಬಂದಿರೋಳ್ ನಾನು. ಯಾಕಯ್ಯ ಹಿಂಗ್ ಬೈತ? ಎಲ್ಗೋಗನ ಹೋಗ್ ನಿಮ್ಮ ಅಪ್ಪ ಯಾರ ಮನಿಲ್ವೇ? ಹೋಗ್ ನಿನ್ ತವ್ರ ಮನೆಗೆ ಅಲ್ಲೇ ಬಿದ್ದು ಸಾಯಾಗ ಹೋಗಿ. ನಿನ್ ಮದುವೆ ಆವಾಗ ನಿಮ್ಮ ಅಪ್ಪಯ್ಯ ವರದಕ್ಷಿಣೆ ಕೊಡಯ್ಯ ಅಂತಂದ್ರೆ ಅಯ್ಯೋ ನಾನು 5 ಹೆಣ್ಮಕ್ಳು ನೆತ್ತಿದೀನಿ ಕಣಪ್ಪ, ಅವ್ರನ್ನ ಮದ್ವೆ ಮಾಡ್ಕೊಳ್ಸಿದ್ರೆ ಸಾಕಾಗೈತೆ, ಅವ್ರಿಗೆ ವರದಕ್ಷಿಣೆ ಇನ್ನೆಲ್ ಕೊಡೋಣ ಅಂತಾನ ಕತೆ ಹೊಡೆದ ನಿಮ್ಮ ಅಪ್ಪಯ್ಯ. ಏನನ ಮಾರಾಯರು ಮದುವೆ ಮಾಡ್ಕೊಂಡ್ ಕೊಟ್ರೆ ಅಳಿವಿಗೆ ಕೊಳೆ ಚೈನ್ ಕೊಡೋದೇನ್ ಕೇಳ್ಚ, ವಾಚ್ ಕೊಡೋದೇನ್ ಕೇಳ್ಚ, ಉಂಗ್ರ ಕೊಡೋದೇನ್ ಕೇಳ್ಚ, ಗಾಡಿ ಕೊಡೋದೇನ್ ಕೇಳ್ಚ, ತುಮಕೂರು ಬೆಂಗಳೂರಾಗ ಸೈಟ್ ಕೊಡ್ಸೋದೇನ್ ಕೇಳ್ಚ. ನಿಮ್ಮ ಅಪ್ಪಯ್ಯ ನಿನ್ ತಗಲಾಕಿ ನಿನ್ ಗಂಟಾಗಿ ಕಳಿಸ್ತಾನನ್ನ. ಕ್ವಾವೆ ಮಕ್ಕಳ ನೀನ್ ಯಾರು ಮದ್ವೆ ಆಗಾರೆ ನಿನ್ನ? ನಾನ್ ಬಿಟ್ರಿ ನಿನ್ ಯಾರು ಮದ್ವೆ ಆಗಾರ ನಿನ್ನ? ಹೋಗ ತಾಸ್ಕೆ. ಯೋ ನನ್ನ ಬಯ್ಯಯ್ಯ, ನಿನಗೆ ಹಂಗು ಸಮಾಧಾನ ಆಗ್ಲಿಲ್ಲ ಅಂದ್ರೆ ಮಚ್ಕೊಡ್ಲು ತಕೊಂಡ್ 2 ತುಂಡಿ ಕತ್ತರಿಸ್ಬಿಡ್ ನನ್ನ. ಕಸಿ ಪಸಿ ತುಳಿದು ಬಿಡು, ಕುತ್ತಿಗೆ ಮೇಲೆ ಕಾಲಿಗೆ ಸಾಯಿಸ್ಬಿಡು. ನನ್ಗೇನ್ ಬೇಜಾರಿಲ್ಲ ಕಣಯ್ಯ. ನಿನ್ ಕೈ ಮುಗಿತೀನಿ. ನಮ್ಮ ಅಪ್ಪ ಇನ್ನು ನಮ್ಮ ಅಮ್ಮ ಇನ್ನು ಬೈಬೇಡ ಕಣಯ್ಯ. ಯಾಕೆ ಬೈತೆ? ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನ ಅವ್ರೇನ್ ಮಾಡೋರು ಅಂತ ತಪ್ಪ? ನೀನೇ ತಾನೇ ಮದ್ವೆ ಆಗಿದ್ದ ಅವಾಗ. ನನ್ನೇ ಹೆಣ್ ನೋಡಕ್ ಬಂದು ಎಲ್ಲ ಒಪ್ಕೊಂಡ್ ಮದ್ವೆ ಆದಲ್ಲಯ್ಯ. ಈಗ ಹಿಂಗ್ ಮಾತಾಡ್ತೀಯ? ಯಾಕೆ ಹೊಟ್ಟೆ ಊರುತ್ತೆ ನಂದ? ನಮ್ಮ ಅಪ್ಪ ಇನ್ ಯಾಕೆ ಬೈತೀಯ? ನಮ್ಮ ಅಪ್ಪ 5 ಜನ ಹೆಣ್ಮಕ್ಳು ಮದ್ವೆ ಮಾಡೋದೇನ್ ಸುಲಭ ಅಲ್ಲ. ನಿನ್ಗಿರೋ ಮಗುನೇನ ಓದ್ಸಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ನಮ್ಮ ಅಪ್ಪಯ್ಯ ಕೂಲಿ ನಾಲಿ ಮಾಡಿ ನಮ್ಮನ್ನ 5 ಜನ ಹೆಣ್ಮಕ್ಳನ್ನ ಮದ್ವೆ ಮಾಡಿ ಕಳ್ಸಿರೋದು. ಹೇಳಕ್ ಬಂದ್ಬಿಟ್ಟ ಇಲ್ಲಿ ನೀನು. ಬೇಕಾರೆ ನನ್ನ ಉದ್ದುತ್ತ ಸೇಳ್ಬಿಡು, ನಾನು ನೆಮ್ಮದಿ ಕಣ್ಣು ಮುಚ್ಕೊಂತೀನಿ. ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನೊಂದು ಮಾತಂದಿಯ ನೀನು? ಯಾವ ಹೆಣ್ಮಕ್ಳು ಅವ್ರ ತವ್ರ ಮನೆ ಬೈದ್ರೆ ಸಹಿಸ್ಕೊಂಬಕ್ ಆಗಲ್ಲ ಕಣಯ್ಯ. ಯಾಕೆ ಬೈಬೇಕು ನೀವು ಗಂಡುಗಳು ನಮ್ಮಪ್ಪ ಅಮ್ಮಯ್ಯನ? ನಿಮ್ಗೇನ್ ಅಧಿಕಾರ ಇಲ್ಲ ನಮ್ಮ ಅಪ್ಪ ಅಮ್ಮಯ್ಯನ ಬೈಯಕ್ಕೆ. ಇವ್ರ ಅಪ್ಪಯ್ಯನ ಬೈದ್ ಬಿಟ್ರೆ ಹಂಗೆ ಹುಲಿ ಆಗ್ಬಿಡ್ತಾಳೆ ಇವಳು. ಏನ್ ಇವ್ರ ಅಪ್ಪ ದೊಡ್ಡ ಡಾನು ನೋಡು. ನೀನ್ನ ಹೋಗೆ ಯಾರಿಗೂ ಎದ್ರಕಮ್ಮಲ್ಲ. ನಿಮ್ಮ ಅಪ್ಪಯ್ಯಗೂ ಎದ್ರಕಮ್ಮಲ್ಲ, ನಿಮ್ ದೊಡ್ಡಪ್ಪಗೂ ಎದ್ರಕಮ್ಮಲ್ಲ. ನಾನ್ಯಾಕೆ ಎದ್ರಕಮ್ಮನ? ಏನ್ ಹಂಗೆ ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತಾಳೆ. ಎಡೆ ಮಟ್ಟೆ ತಗೊಂಡು ಏರಿಕ್ಕಿ ಬಿಡ್ತೀನಿ. ಈಗಳೇ ನಮ್ ಮನೆ ಒಳಿಕೆನ ಕಾಲಿಕ್ಕಿ ಬಿಟ್ರೆ ತುಂಡಿ ಕತ್ತರಿಸಿ ಬಿಡ್ತೀನಿ. ನಡಿಯ ನಿಮ್ ಅಂತಕ್ಕೆ ಹೋಗೋದ್ ಎಲ್ಗ ಹೋಗ್ತೀನಿ? ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯ ಅಂತ ಹೇಳ್ತಿದ್ದಲ್ಲ, ಹೋಗ ಅಲ್ಲೇ ಬಿದ್ದು ಸಾಯಾಗ ಹೋಗಿ. ಈಶ್ವರಪ್ಪ
ಯಾಕಲ್ಲ ಮಗಿನ ಮೇಲೆ ಹಂಗ್ ಜಗಳಕ್ಕೆ ಹೋಗಿದ್ಯಾ? ಯಾಕೋ ಪರ್ವತಮ್ಮ, ಏನತ್ತ ಮಣಿ ನಿಮ್ಗೆ? ಯಾಕಿಂಗೆ ಗಂಡ ಹೆಂಡ್ತಿನ ಬೀದಾಗ ನಿಂತ್ಕೊಂಡು ಜಗಳ ಆಡ್ತಿದ್ದೀರಾ? ಈಶ್ವರಪ್ಪ, ಯಾಕ ಹಂಗ್ ಕೂಗಾಡ್ತಿದ್ದೀರಾ? ಏನಾತ? ಪುಟ್ರಂಗಜ್ಜಿ, ಈ ಅಪ್ಪ ನಾನು ಇವ್ರ ಮನೆಗೆ ಇರ್ಬಾರ್ದಂತೆ, ನನ್ ತವ್ರ ಮನೆಗೆ ಹೋಗ್ಬೇಕಂತೆ ಕಣ್ಪುಟ್ರಂಗಜ್ಜಿ. ಅನ್ಬಾರದು ಮಾತಂತಾನಿ ಅಪ್ಪ, ನಾನು ಏನ್ ಬಡ್ಕಂಡ್ ಸಾಯೋದ? ನಾನು ಬದುಕ್ ಮಾಡಲ್ವಂತೆ, ಬಾಳ್ ಮಾಡಲ್ವಂತೆ, ಕ್ವಾಲಾರು ಆಗ್ದಳಂತೆ, ನನ್ ಮಕ ನೋಡಕ್ ಸೇರಲ್ವಂತೆ ಅಪ್ಪಗೆ. ಎಲ್ಲೆಲ್ಲೋ ಮದ್ವೆ ಆದೆ ನನ್ನ ಅಂತ ನೋಡ್ರಿ ಹೇಳ್ತಾನ ನೋಡಜ್ಜಿ ಅಪ್ಪ. ನಾನೇ ನೀ ಅಪ್ಪನ ಮಂತಕ್ ಬಂದು ನನ್ನೇ ಮದ್ವೆ ಆಗು ಅಂತ ಹೇಳಿದ್ದೆ. ಈ ಅಪ್ಪನೆ ಬಂದು ಹೆಣ್ಣೋಡಕ್ ಬಂದು ಒಪ್ಪ ಮದ್ವೆ ಆಗಿ ಇವಾಗಿಂತ ಮಾತೆ ಆಡ್ತಾನಲ್ಲ ಕಣ್ಪುಟ್ರಂಗಜ್ಜಿ. ನಾನು ಯೋಟು ಅಂತ ಸಹಿಸ್ಕೊಂಬನ ಅಲ್ಲ ಕಣ್ಪುಟ್ರಂಗಜ್ಜಿ. ನಾನು ವಾರಿಕ್ ಹಾಕಿದ್ದೆ, ಕೈ ಕಾಲೆಲ್ಲ ಸುಸ್ತಾದಂಗಾಗವು. ಅದಕ್ಕೆ ಒಂದ್ ಗಳಿಗೆ ಮನಿಗೆ ಮನ ಅಂತ ಉಳ್ಕಂಡೆ ಕಣ್ಪುಟ್ರಂಗಜ್ಜಿ. ಬಟ್ಟೆ ಬಗ್ಗೆನ ಅಂತ ನೇಣ ಹಾಕಿದ್ದೆ. ನೇಣ ಹಾಕಿದಾಗ ಕೈ ಕಾಲೆಲ್ಲ ಸುಸ್ತಾದಂಗದು. ಅದಕ್ಕೆ ಒಂದ್ ಸಣ್ಣ ಮನಿಕೆ ಮನ ಅಂತ ಮನಿಕಂಡೆ ಕಣ್ಪುಟ್ರಂಗಜ್ಜಿ. ಈ ವೈ ಬಂದು ನೀನ್ ಬದುಕ್ ಮಾಡಲ್ಲ, ಬಾಳ್ ಮಾಡಲ್ಲ, 3 ಹೊತ್ತು ತಿಂಬದು ಬಿದ್ಕಂಬದು ಅಂತನ ಬೈತಂದ್ ನೋಡಜ್ಜಿ ಇವಯ್ಯ. ನಾನೇ ಬದುಕ್ ಮಾಡಲ್ವೇ? ಕುರಿ ಅಟ್ಟೆಗಳೆಲ್ಲ ಗೊಬ್ಬರ ಗುಡಿಸ್ತೀನಿ, ಎದ್ದತ್ನಾಗ ಕಸ ಬಾಸ್ ಹಾಕ್ತೀನಿ. ಈ ಅಪ್ಪ ಮನಿ ಕಂಡಿರ್ತಾನೆ, ಆದ್ರೂ ನಾನೇ ಕಸ ಬಾಸ್ ಹಾಕೋದು, ಕುರಿ ಅಟ್ಟೆಗಳು ಕಸ ಗುಡಿಸೋದು. ಮನೆಗಳು ಹೊಟ್ಟಿರ್ತೈತೆ ಕಣ್ಪುಟ್ರಂಗಜ್ಜಿ. ಬದುಕೆ ನೀಟು ಹೊಟ್ಟಿರ್ತೈತೆ ಹೇಳು. ಎದ್ದಾಡ್ಬೇಕು, ಕಸ ಹೊಡಿಬೇಕು, ಕಾಪಿ ಕಸ ಕೊಡ್ಬೇಕು. ಹುಡುಗರು ಸ್ಕೂಲ್ಗೆ ಹೋಗಕ್ಕ ಅಡಿಗೆ ಮಾಡಿಕ್ಬೇಕು. ಅಡಿಗೆ ಮಾಡಿಕ್ಕಿದಾದ್ಮೇಲೆ ಪಾತ್ರೆ ತೊಳಿಬೇಕು. ಅವೆಲ್ಲ ಆದ್ಮೇಲೆ ಈಗ ಹೊಸ ಬಟ್ಟೆ ಇದ್ರು ಒಗದಾಕ್ಬೇಕು. ತಿರುಗಿ ಹಬ್ಬದಿಂದ ಹೊಲ್ತಕ್ ಹೋಗ್ಬೇಕು. ಹೊಲ್ತಕ್ ಹೋಗಿ ಅಲ್ಲ ತರ ಬದುಕು ಮಾಡಿದ್ರು ಮಾಡ್ಬೇಕು. ಸತ್ತೆ ಸಾಬ್ರೆ ಆಯ್ಬೇಕು. ಏನ್ ಈಟು ಒಟ್ಟು ಬದುಕೈತೇನ್ ಪುಟ್ರಂಗಜ್ಜಿ? ನಾನು ಇಟೆಲ್ಲ ಬದುಕು ಮಾಡಿರೋನು ನನಗ್ ನಿಂಬಳವಿಲ್ಲ, ನೆಮ್ಮದಿಲ್ಲ ಕಣ್ಪುಟ್ರಂಗಜ್ಜಿ. ಈ ಅಪ್ಪನ್ ತಗ ನನಗ್ ನೆಮ್ಮದಿಲ್ಲ. ಬಾಯಿಗ್ ಬಂದಂಗ್ ಬೈತಾನ, ನಮ್ಮ ಅಪ್ಪ ಯಾರನ್ನೆಲ್ಲ ಬೈತಾನ ನೋಡ್ಪುಟ್ರಂಗಜ್ಜಿ ಅಪ್ಪ. ಯಾಕಲ್ಲ ಈಶ್ವರಪ್ಪ, ಏನಾತ ನಿನ್ಗೆ? ಏನಾತ? ಯಾಕ ಹಿಂಗ್ ಮಾತಾಡ್ತೀಯ? ಯಾಕ ಜಗಳ ಮಾಡ್ತೀಯ ಮಗಿನ ಮೇಲೆ? ಪುಟ್ರಂಗಜ್ಜಿ, ನಿನಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ಕಿರು. ಗೊತ್ತಾಗಲದ್ಮೇಲೆ ಒಂದು ಮಾತನ್ನು ಆಡಕ್ ಹೋಗ್ಬಾರ್ದು. ನೀನು ಬಂದು ಮಾತಾಡೋ ಅಂತ ಯಾರು ಹೇಳ್ದಾರ ಇಲ್ಲಿಗೆ? ಯಾಕೆ ಬರಕ್ ಹೋದೆ ನೀನು? ನಾನು ನನ್ನ ಹೆಂಡತಿ ಒಯ್ದಾಡ್ತೀವಿ, ಬೈದಾಡ್ತೀವಿ, ಜಗಳಾಡ್ತೀವಿ. ಅದನ್ನ ಕೇಳಕ್ ನೀನ್ ಯಾಕೆ ಪುಟ್ರಂಗಜ್ಜಿ? ನೀನ್ ಯಾಕೆ ಬರಕ್ ಹೋದೆ ಇಲ್ಲಿಗೆ? ಏಯ್, ತಿಕ್ಕ ಮುಚ್ಕೊಂಡ್ ನಿಂತ್ಕೊಳ್ಳ. ನನಗಾಗಿರೋ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ. ನನ್ನ ಮುಂದೆ ಬಾಲ ಬಿಚ್ಚಕ್ ಬತ್ತಿಯಲ್ಲ ನೀನು. ಅದ್ರ ಹಾಕೊಂಡು ನಿಂತ್ಕೊಳ್ಳ. ಏಯ್, ನೀನು ನಿನ್ ಹೆಂಡತಿ ಒಯ್ದಾಡ್ಕೊಳ್ರಿ, ಬೈದಾಡ್ಕೊಳ್ರಿ, ನನಗೇನಲ್ಲ. ನೀನು ನಿಮ್ ಮನೆ ಒಳಗೆ ಜಗಳ ಮಾಡ್ಕೊಂಡಿದ್ರಿ, ಗಂಡ ಹೆಂಡತಿ ನನ್ ಕೇಳಕ್ ಬರ್ತಿರ್ಲಿಲ್ಲ. ನೀನು ಬಂದು ಜಗಳ ಮಾಡ್ತಿರೋದ್ ಬೀದೆ ಕಳ್ಳ. ಬೀದೆ ನಿಂತ್ಕೊಂಡ್ ಜಗಳ ಮಾಡ್ತಿದ್ಯಾ? ನನಗ್ ಕೇಳೋ ಅಧಿಕಾರ ಇಟ್ಕೊಳೋ ಕೇಳ್ತೀನಿ. ಊರಾಗೆ ಅವತಾರಗಳು ನಡ್ಕೊಂಡು ಹೆಂಗ್ ಬೇಕಾರಂಗ್ ಮಾತಾಡ್ಕೊಂಡಿರ್ಬೋದು ಅನ್ಕೊಂಡಿದ್ಯಲ್ಲ. ಹೆಂಗುಸ್ರೇನು ಅಡಿಯಾಳ ಮಾಡ್ಕೊಂಡಿದ್ರೆ, ಕೂಲರ್ನು ಮಾಡ್ಕೊಂಡಿದ್ರೆ, ಹೆಂಗುಸ್ರನ್ನ ಏನ್ ನಿಮ್ ಮನೆಗ್ ಬಿದ್ದಿರೋ ಸಂಬಳದಾಳ ಮಾಡ್ಕೊಂಡಿದ್ಯಲ್ಲ ಹೆಂಗುಸ್ರನ್ನ. ಏನ್ ಬೇಕಾರೋ ಅನ್ಬೋದು, ಏನ್ ಬೇಕಾರೋ ಅನ್ನಿಸ್ಕೊಂತಾರೆ ಹೆಂಗುಸ್ರು ಅಂತಾನ. ನಾನ್ ಮಾತ್ರ ಸುಮ್ನಿರಲ್ಲ. ಹೆಣ್ಮಕ್ಳ ಬಗ್ಗೆ ಏನೋ ಮಾತಾಡ್ಬಿಟ್ರೆ ಅವತಾರ ಆಡ್ತೀಯ. ಯಾಕೋ ನಾನು ನೋಡ್ತಾ ಇದ್ದೀನಿ, ನನ್ ಮೇಲೆ ಜಗಳಕ್ ಬಚ್ಚೆ. ಬಿಟ್ಕೊಂಬ ಇವೆಲ್ಲ. ಯಾರ್ ತಗ ಮಾತಾಡಂಗ ನಂತ ಮಾತಾಡಕ್ ಬರ್ಬೇಡ ನೀನು. ಬಾಯ್ ಐತೆ ಅಂತ ಏನೋ ಹೆಂಗ್ ಬೇಕಂಗೆ ಮಾತಾಡ್ತಾನಿ ಅಪ್ಪ. ಬಿಡ್ಬಿಟ್ರಂಗಜ್ಜಿ, ಹೋಗ್ಲಿ ಬಿಡು, ಬೈ ಬೇಡ ಅಪ್ಪನ್ನ. ಯಾಕೆ ಬೈತ ಅಪ್ಪನ? ಹೋಗ್ಲಿ ಬಿಡು, ನನ್ನ ನಡೆ ಬರ ಏನು ಮಾಡಕ್ಕಾಗಲ್ಲ ಬಿಡು. ಏಯ್ ಕುಕ್ಕುಸ್ಕಮ್ಮಣ್ಣಿ ಕಂಡವ್ರು ನೀನು ಅತ್ತ. ನಿಮ್ಮಂತ ಹೆಂಗುಸ್ರು ಇರೋದ್ರಿಂದಾನೇನ ಇಂತರ ಬಲ್ತ್ಕೊಂಡ್ರೆ. ನಿಮ್ದೇನ ತಪ್ಪಿದ್ರೆ ಮಾತಾಡ್ರಿ ಅಮ್ಮಣಿ. ಅವ್ರು ಮಾತಾಡ್ಲಿ, ಬೈದ್ರು ಬೈಸ್ಕೊಂಬನ. ತಪ್ಪಿಲ್ಲದ್ಮೇಲೆ ಯಾಕೆ ಬೈಸ್ಕೋಬೇಕು ನಾವೇ ಹೆಣ್ಮಕ್ಳು? ತಿಕ್ಕ ಮುರಿಯ ಬದುಕ್ ಮಾಡೋದು ಎದ್ದಾಗಿದ್ದು ಬೈಗಾಗತ್ತಕನ. ಇವ್ರು ಹೊಲ್ತಕ್ ಹೋಗಿ ಬಂದ್ಬಿಟ್ಟು ಅಡಿಗೆ ಮಾಡಿಕ್ರಿ ಅಂದ್ರೆ ಅಡಿಗೆ ಮಾಡಿಕ್ಬೇಕು, ಉಂಬಕ್ಕಿಕ್ರಿ ಅಂದ್ರೆ ಉಂಬಕ್ಕಿಕ್ಬೇಕು, ಬಟ್ಟೆ ಒಗಿಬೇಕು, ನೀರ್ ಕಾಸಿ ನೀರ್ ಒಯ್ಬೇಕು, ಎಲ್ಲ ಬದುಕ್ ಮಾಡ್ಬೇಕು ನಾವು. ಆದ್ರೆ ಹೆಂಗುಸ್ರುಗಳು ಏನು ಬದುಕ್ ಮಾಡಲ್ಲ, ಬರೀ ಮಂತಾಗ ಬಿದ್ಕೊಂತಾರೆ ಅಂತ ಮಾತು ಕೇಳ್ಬೇಕು ಇವ್ರ ಗಂಡಸರುಗಳ್ತಾಗಿ. ಸುಮ್ಮ ಕೂರ್ಸೋ ಮಗ, ನೀನ್ ಹಾಕಿ ಸಿತ್ತೀಯ. ನೀವು ಹೆಣ್ಮಕ್ಳು ಕಣ್ಣಾಗ ನೀರ್ ಹಾಕದ್ ಬಿಟ್ಟು ಏನು ಇಲ್ಲ. ಯಾಕೆ ನಾವೇನೇನೋ ತಪ್ಪು ಮಾಡಿದೀವಿ? ಏನೋ ಕೊಲೆ ಮಾಡಿದೀವಿ, ಸುಲಿಗೆ ಮಾಡಿದೀವಿ, ದರೋಡೆ ಮಾಡಿದೀವಿ, ಯಾರ್ದಾರ ಮಂತಕ್ಕೆ ನಾನು ಹೋಗಿದ್ದೀವಿ ನಾವು? ಏನಿಲ್ವಲ್ಲ. ಬದುಕು ಬಾಳು ಮಾಡ್ಕೊಂಡು ನಮ್ಮ
ನನ್ನ ಮಕ್ಕಳು ನಮ್ಮತ್ತೆ ಮಾವ ಅಂತ ನಾವು ಓಡ್ ಬರೀತೀವಿ. ಈ ಗಂಡಸ್ರಿಗೆ ಬಂದ್ರೆ ಒತ್ತೆ ನಮ್ಮ ಮೇಲೆ ಜಗಳಕ್ ಬರಕ್ಕೆ. ನಾವು ತಪ್ಪು ಮಾಡಿದ್ರೆ ಬೈಲಿ ಮಗ, ನಾನೇನು ಬೇಡ ಅಂಬಲ್ಲ. ತಪ್ಪು ಮಾಡಿದ್ರೆ ಬೈದ್ಬಿಟ್ರು ನನಗೆ ನೆತ್ತಿ ಸೊಳಗೆ ನೀರ್ ಕಿತ್ಕೊಂಡ್ಬಿಡ್ತಾವೆ. ಎಲ 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 ಇವಳ ಶಬ್ಬಾಸ್ ಕಡೆ ಶಬ್ಬಾಸ್. ಊರವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಕು ಅಂತಾನೆ ಬದುಕು ಮಾಡಿದ್ದ ನೀನು. ಯಾರ ಬಂದು ಪುಟ್ಟಂಗಜ್ಜಿ ಬಂದು ನನ್ನ ಬುದ್ಧಿ ಹೇಳ್ಬೇಕೆ ನನಗೆ? ಈಗ ನಿನಗೆ ಸಮಾಧಾನನ? ನಿನ್ ಗಂಡುಗೆ ಊರರೆಲ್ಲ ಬಂದು ಕ್ಯಾಕುಸ್ ಗಂಟ್ಲಕ್ ಹೋಗ್ತು ಬೈತಾರಲ್ಲ, ಅವಾಗ ನಿನಗೆ ಸಮಾಧಾನನ? ಈಗಳೇ ಇನ್ನೊಂದು ಕ್ಷಣ ನಿನ್ನ ಮನೆಗಿರಂಗಿಲ್ಲ. ನನ್ನ ಮರ್ಯಾದಿನ ಬೀದೆಗೆ 3 ಕಾಸ್ಕರ ಹರಾಜ್ ಹಾಕಿದ್ಯಾ. ಇಲ್ಲಿಂದ ಇವಾಗಲೇ ಗಂಟು ಮೂಟೆ ಕಟ್ಕೊಂಡು ಎಲ್ಗೋಗಿ ಹಾಳಾಗಿ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಹೋಗ್ತಾ ಇರ್ಬೇಕಷ್ಟೇನೆ. ನಿಮ್ಮ ಅಪ್ಪನ ಮನ್ಗನ ಹೋಗು, ಇಲ್ಲ ಆಳ ಬಾಬಕ್ ಬಿದ್ದು ಸತ್ತಾನ ಹೋಗು. ನಮ್ಮ ಮನೆಗೆ ಹೆಜ್ಜೆ ಇಕ್ಕಂಗಿಲ್ಲ ಕಣೆ. ಯಾರ್ಯಾರು ತಗೋ ನಾನು ಮಾತು ಕೇಳಬೇಕು, ಬುದ್ಧಿ ಯೋಳಿಸ್ಕೋಬೇಕೇನೆ. ನಡಿಯಿಂದ ಮೊದ್ಲು ನಡಿಯ ತೊಲ್ಗೆ ಇಲ್ಲಿಂದನ. ಯಾಕಯ್ಯ ಏನೇನೋ ಮಾತಾಡ್ಸ? ನಾನು ಏನೇನೋ ಮಾತಾಡಿನೆ? ನೀನ್ ಅಂದಿದ್ದ ಪುಟ್ರಂಗಜ್ಜಿ ತೆಗಿಯೋದೆ ಅಷ್ಟೇ. ಅಲ್ಲ ಕಣಯ್ಯ, ನನ್ನ ಗಂಡನ ಮರ್ಯಾದೆ ನಾನೇ ತೆಗ್ಯನೇನಯ್ಯ. ಯಾಕಯ್ಯ ಏನೇನೋ ಹುಟ್ಟಿಸ್ಕೊಂಡ್ ಮಾತಾಡ್ಸ ನೀನು? ಮನೆ ಬಿಟ್ಟು ಎಲ್ಗೋಗ ನಾನು? ಅಪ್ಪಯ್ಯ ಅಮ್ಮಯ್ಯರ ಮತ್ತಕ್ ಹೋದ್ರೆ ನನಗ್ ಬೆಲೆ ತೂಕ ಇರ್ತೈತೆ. ನಮ್ಮಣ್ಣ ಹೇಳ್ತಿ ನಾನು ಬಿಟ್ಕೊಂಬ್ತಲೇನಯ್ಯ. ಯಾಕಯ್ಯ? ಯೋ, ಅದ್ರ ಬದ್ಲು ನೀನೇ ಒಂದ್ಸಟಿ ಈಸಾ ಕೊಟ್ಬಿಡಯ್ಯ, ಕುಡಿಸ ತೈ ಬಿಡ್ತೀನಿ ಇಲ್ಲೇನ. ನನ್ ಸತ್ರು ಕೆಟ್ರು ನೀ ಇಲ್ಲೇ ಕಣಯ್ಯ, ಈ ಮನೆಗೆ ಇರೋದು. ಎಲ್ಗೋಗದ? ಯಾಕಯ್ಯ ಹಿಂಗ್ ಮಾತಾಡ್ತಾಯೋ? ನಿನ್ ಕಾಲ್ ದಾಸೆಗೆ ಬಿದ್ದು ಒದ್ದಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಕಣಯ್ಯ. ನೀ ಕಾಲಾಗ ತೋರ್ಸಿದ್ ಮಾಡ್ಕೊಂಡು ಇದ್ಬಿಡ್ತೀನಿ ಕಣಯ್ಯ. ನನ್ ಎಲ್ಗೂ ಕಳಿಸ್ಬೇಡ ಕಣಯ್ಯೋ, ನೀ ಕೈ ಮುಗಿತೀರಿ. ಇದೇ ಕಣಮ್ಮ ಇಲ್ಲೇ ಐತಲ್ಲ. ಯಾಕಮ್ಮ ಇಲ್ಲಿದ್ದ? ನಾನು ಅಲ್ಲೆಲ್ಲ ಊರಾಗೆಲ್ಲ ಹುಡ್ಕಾ ಹಿಡ್ದೆ, ಮಂತಕ್ ಹೋಗಿ ಅಂಗಡಿ ಮಂತಗೆಲ್ಲ ಹುಡ್ಕಾ ಹಿಡಿದೀನಿ. ಇಲ್ಲಪ್ಪ ನಮ್ಮಮ್ಮ ಈ ಕಾಮ್ತಿಲ್ಲ ಅಂತಾನ. ಯಾಕಮ್ಮ? ಯಾಕೆ ಇಲ್ಲಿಂದ ನಿಜ? ಏನ್ ಸಮಾಚಾರ? ಬಾರ್ಲ ಪಾಪ, ಬಾರೋ. ಒಳ್ಳೆ ಟೈಮ್ಗೆ ಬೈಜ ಬಾರ ನೀನು. ಅಲ್ಲ ಕಣ, ಇವ್ನು ಈಶ್ವರಪ್ಪ ಮಾಡ್ತಿರೋದು ನ್ಯಾಯ ಬಂದ್ಲ? ಬಾರ್ಲ ಇಲ್ಲಿ. ನಾನ್ ಮಾತಾಡಿದ್ರೆ ನನ್ ಮೇಲೆ ಉದ್ದಕ್ ಜಗಳಕ್ ಬರ್ತಾನೆ. ಬರ ಮಾತಾಡಬಾರ್ದು. ಏನೋ ಹೇಳ್ತಾ ಇದ್ದಾನೆ, ಹೆಣ್ತಿ ಮಂತಾಗಿರ್ಬಾರ್ದಂತೆ, ಮನೆ ಬಿಟ್ಟು ಗದುಮ್ ತಿನ್ನ ಹಂಗೆ ಹಿಂಗೆ ಅಂತ ಏನೇನೋ ಬೈತಾ ಇದ್ದಾನೆ. ಬರ ಮಾತಾಡಬಾರ, ಅದೇನ್ ಕೇಳ್ಬಾರ. ಈಶ್ವರಪ್ಪ ಯಾಕಲ್ಲ, ಏನಾಗ್ತದ ನಿನಗೆ? ನಾನ್ ನಿನ್ನ ಒಳ್ಳೆ ಯೋಗ್ಯವಾದ ಉತ್ತಮವಾದ ಮನ್ಸ ಅನ್ಕೊಂಡಿದ್ನಲ್ಲೋ. ಯಾಕಲ್ಲ ಹಿಂಗ ಮಗ ಕಣ್ಣೀರ್ ಹಾಕೋಸ್ತಿದ್ಯಾ? ನೀನು ಮದುವೆ ಆದಾಗ ಜನ ಈಶ್ವರಪ್ಪ ಒಳ್ಳೆ ಹೆಂಡ್ತಿನ ಕಟ್ಕೊಂಬಂದ ಕಣಪ್ಪ, ಬಂಗಾರದಂಗ ಐತ್ ಮಗ ಅಂತ ಅಂದ್ರು. ಒಳ್ಳೆ ಶಿವ ಪಾರ್ವತಿ ಇದ್ದಂಗ ಇದಾರೆ ಅಂತ ಅಂದ್ರು. ನೀನ್ ಯಾಕಲ್ಲ ಹಿಂಗ ಇವಾಗ ಒಳ್ಳೆನ ಇಡಿಂಬ ರಾಕ್ಷಸ ಹಿಡ್ದಂಗ ಆಡ್ತಿದ್ಯಾ? ಏನಾದ್ರು ಯಾಕೇನಲ್ಲ ಸಮಸ್ಯೆ ನಿಂದು? ಲೇ ಸೀನಪ್ಪ, ನಿನಗೂ ಅಷ್ಟೇ ನಿಮ್ಮ ಅಮ್ಮಗೂ ಅಷ್ಟೇ ಕಳ್ಳ ಹೇಳ್ತಿರೋದ್ ನಾನು. ಇದು ನಿಮ್ ಮನೆ ವಿಚಾರ ಅಲ್ಲ, ನೀವು ಇದಕ್ ಮೂಗ್ ತೂಸಕ್ ಬರ್ಬೇಡ್ರಿ. ಇದು ನನ್ನ ಹೆಂಡತಿ ವಿಚಾರ. ನಾನ್ ನನ್ನ ಹೆಂಡತಿ ಏನನ ಮಾಡ್ಕೊಂತೀನಿ, ಅದನ್ ಕಟ್ಕೊಂಡ್ ನಿಮ್ಗೇನ್ರಲ್ಲ. ಯಾಕ ಬರಕ್ ಹೋದೆ ನೀನ್ ಇಲ್ಗೆ? ನೀನು ಮಾತಾಡಂಗಿಲ್ಲ ಕಳ್ಳ ಇದ್ರ ಬಗ್ಗೆನ. ನಾನ್ ನನ್ನ ಹೆಂಡತಿನ ಒಯ್ತೀನೋ ಬೈತೀನೋ ನನ್ನ ಇಷ್ಟ ಬಂದಂಗ್ ಮಾಡ್ಕೊಂತೀನಿ. ನಾನು ಅವಳನ್ನ ಸಾಕ್ತಾ ಇದ್ದೀನಿ, ಅವಳು ಕಟ್ಕೊಂಡಿದ್ದೀನಿ, ಮದುವೆ ಆಗಿರೋ ಗಂಡ ನಾನು. ನಾನೇನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಅವನಲ್ಲ ಕೇಳೋಕೆ? ನೀ ಯಾಕ ಬರಕ್ ಹೋದೆ ಇಲ್ಗೆ? ಓ, ಅಲ್ಲೇ ದುರಂಕಾರದು ಮಾತುಗಳು. ಏ ಈಶ್ವರಪ್ಪ, ಅಯ್ಯ ನಿನ್ನ ನನ್ನೇ ನೀನ್ ಯಾಕೆ ಬರಕ್ ಹೋದಿ ಅಂತ ಕೇಳ್ತೀರ ನೀನು? ನಾನ್ ಸುಮ್ಮನೆ ಬಿಡ್ತೀನಿ ಇವಾಗ ನಿನ್ನ. ನನ್ನ ಮಗನ ಇಟ್ಕೊಳ್ಳ ನಿನ್ನ ನರ ನಾಡಿಗಳೆಲ್ಲ ನರಕ ತೋರಿಸ್ಬಿಡ್ತೀನಿ. ನನ್ನ ಮನೆ ನನ್ನ ಸವಾಸ ಬರ್ಬೇಡ ನೀನು. ನಿಂತಾಗ ಮಾತಾಡಲ್ಲ ಮಣಿ. ಪರ್ವತಮ್ಮ, ಏನಾಯ್ತು ಹೇಳಮಣಿ? ಏನಾಯ್ತು ಹೇಳು? ಅಣ್ಣನಾಗ ನಾನಿದ್ದೀನಿ ನಿನ್ ಪರವಾಗಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರು ನಿನ್ ಕಾಪಾಡ್ಕೊಂತೀನಿ. ಹೇಳಮಣಿ, ಏನಾಯ್ತು? ನಿನ್ ಗಂಡ ಏನ್ ನಿನ್ನ ಮೇಲೆ ದೌರ್ಜನ್ಯ ಮಾಡದ? ನೀವ್ ಅಣ್ಣ ಸೀನಪ್ಪ ಅಂತ ಹೇಳ್ಕ. ಹೇಳಮಣಿ, ಏನಾಯ್ತು? ನೀನ್ ಒಳ್ಳೆ ಲಾರಿ ಲೈಟ್ ಬಿಟ್ಟಂಗ್ ಬಿಡ್ಬೇಡ ಕಣ್ಣ ಮಿಣ್ಕ ಅಂತ ಹೇಳ. ಏನ್ ಮಾಡದ ನೀನ್ ಗಂಡ? ಹಿಗಳ್ಸಿನಯ್ಯ, ನನ್ನ ಎತ್ತು ತಾಯಣೆಗೂ ನಾನು ಏನು ಅಂಬ್ಲಿಲ್ಲ. ನನ್ನ ಮಕ್ಕಳಾಣೆ ನಾನು ಏನು ಅಂಬ್ಲಿಲ್ಲ. ಇಚ್ಚ ಮಚ್ಚ ಪೂಟ ಕೂಸಿರ್ಲಿಲ್ಲ. ಯೋ, ನಾನ್ ಸಿರಕ್ ಹೋಗಿ
ಒಂದೆರಡ ಚೌಲಿ ಬಟ್ಟೆ ತಗೊಂಬತ್ತೀನಿ ಕಣಯ್ಯ ಅಂತ ಅಂದೆ. ಅದಕ್ಕೆ ಇವು ಯಪ್ಪ ಬಂದನು. ನಿಮ್ ಬದುಕು ಮಾಡಲ್ಲ, ಬಾಳ್ ಮಾಡಲ್ಲ, ನಿನ್ ಕ್ವಾವೆ ರಾಗದಳು, ಕ್ವಾವೆ ಮಕ್ಕದಳು, ನಿನ್ ಮಕ ನೋಡಕ್ ನಂಗೆ ಸೇರಲ್ಲ, ಎಲ್ಲೆಲ್ಲೋ ನಿನ್ನ ಮದುವೆ ಆದೆ ಅಂತ ಏನೇನೋ ಈ ನಮ್ಮ ಬೈತಂಗ್ ಕಾಣಿಸಿನಣ್ಣಯ್ಯ. ನಾನು ಹಂಗ ಬದುಕು ಮಾಡಲ್ವೇ? ನಾನ್ ಬದುಕು ಮಾಡ್ತೀನಿ, ಬಾಳ್ ಮಾಡ್ತೀನಿ ಇಂತ ಹೇಳ್ಕೋಬಾರ್ದು. ಹೊರಿಕಾಗಿದ್ದೀನಿ, ಹೊರಿಕಾದ್ರೆ ಸುಸ್ತು ಅಂದ್ರು ಸುಸ್ತು ಕಾಣ್ತೀನಣ್ಣಯ್ಯ ನಮ್ ತಾಯಡೆಗುರು. ಅದಕ್ಕೆ ಒಂದ್ ಸಣ ಉಳ್ಕಂಡೆ. ಅದಕ್ಕೆ ಬಂದ ನಂಗೇನ ಏನ್ ಉದ್ದಕ್ಕೂ ಜಗಳಕ್ ಬತ್ತ, ನೀನ್ ಬದುಕ್ ಮಾಡಲ್ಲ, ಬಾಳ್ ಮಾಡಲ್ಲ, ಬರೇ ಬಿದ್ಕಂತಿ ಅಂತಾನ. ನಮ್ಮಪ್ಪ ಏನು ಕೊಟ್ಟಿಲ್ವತ್ತಿ ಅಪ್ಪಗೆ. ಅದಕ್ಕೆ ನಮ್ಮಪ್ಪ ಜಗಳಕ್ ಮಾಡ್ತಾರೆ. 5 ಜನ ಹೆಣ್ಮಕ್ಳು ಮದುವೆ ಮಾಡ್ಕೊಡಕ್ಕೆ ನಮ್ಮ ಅಪ್ಪಯ್ಯ ತಿಳ್ಕಾಡೆ ಐತಿ. ಈ ಅಪ್ಪಗೆ ವರದಕ್ಷಿಣೆ ಕೊಡ್ಬೇಕಾಗಿತ್ತಂತೆ, ತುಮಕೂರು ಬೆಂಗಳೂರಿಗೆ ಇಟ್ಕೊಡ್ಬೇಕಾಗಿತ್ತಂತೆ. ನಮ್ಮ ಅಪ್ಪಯ್ಯರ್ದೆ ಜಂತೆ ಮನೆ ಕಟ್ಸಿನಯ್ಯೋ. ನಮ್ಮ ಅಪ್ಪಯ್ಯರ್ದೆ ಈ ರಕ್ಷಣಕ್ಕಿರ ಮನಿಲ್ಲ. ಈ ಅಪ್ಪಗ್ ಸೈಟ್ ಎಲ್ ತನ್ಕೊಂಡ್ ಕೊಡ್ತಾರ ನಮ್ಮ ಅಪ್ಪಯ್ಯರು. ಏನು ಒಬ್ರೆ ಇಬ್ರೆ ಮಕ್ಳು, 5 ಜನ ಹೆಣ್ಮಕ್ಳು ಮದುವೆ ಮಾಡ್ಬೇಕು ಅಂದ್ರೆ ಸುಲಭ ಅನ್ಸಿನಯ್ಯ, ಸುಲಭೆ. ಯೋಟ್ ಓಡ್ಬರುತ್ತಂಗ್ ಗೊತ್ತೇನ್ಸಿನಯ್ಯ ಅಪ್ಪು. ನಿನ್ ಮನೆಗಿರ್ಲೇ ಬೇಡ, ಬಿಲ್ಕುಲ್ ನಮ್ಮ ಮನೆಗಿರ್ಬೇಡ, ಹೋಗು, ತೊಲಗೋಗು, ನಿನ್ ತವ್ರ ಮನೆಗ್ ಹೋಗು. ಅಲ್ಗೂ ಹೋಗಕ್ಕಾಗಿಲ್ಲ ಅಂದ್ರೆ ಯಾವ್ದಾರ ಬಾಧಕ್ ಬಿಚ್ಚೋತ್ತೋಗು ಅಂತ ಹೇಳ್ತಾನೆ ಅಪ್ಪ. ನಾನು ಯೋಸ್ತೀನಿ ಅಂತ ತಡ್ಕೊಂಡ್ ಮನೆಗೆ. ಇದೊಂದಿನ ಅಲ್ಲ, ವರ್ಷ 9 ಕಾಲನು ಈ ಅಪ್ಪಂದಿದೇನ. ದಿನ ಬೈತಾನೆ. ಅಯ್ಯೋ ನಾನು ಏನ್ ಮಾಡಂತೀನಯ್ಯೋ, ಏನ್ ಮಾಡೋಣ, ಇವತ್ ಮನೆ ಬಿಟ್ಟೆ ಹೋಗು ಅಂತ ಕುಂತವ್ನೆ. ಏನ್ ಮಾಡೋಣಪ್ಪ, ಏನ್ ಮಾಡೋಣ ನಾನು. ಲೇ ಈಶ್ವರಪ್ಪ, ತಪ್ಪು ಕಣ್ಣಲ್ಲ, ತಪ್ಪು ಕಣೋ. ಹೆಣ್ಣು ಮಕ್ಕಳನ್ನ ಕಣ್ಣೀರ್ ಹಾಕ್ಸೋದು, ಅವ್ರಿಗೆ ನೋವು ಕೊಡೋದು ತಪ್ಪು ಕಳ್ಳ. ದೇವ್ರು ಒಳ್ಳೇದು ಮಾಡಲ್ಲ ಕಣೋ ನಿನ್ಗೆ, ಬಿಟ್ಬಿಡ್ಲ. ಆಗೋದಾಗೈತೆ, ಹೋಗೋದು ಹೋಗೈತೆ, ಬಿಟ್ಬಿಡ್ಲ. ಬೇಡ ಕಣ, ಮಗ ಬಂಗಾರದಂತದ್ ಕಳ್ಳ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಗೋಯ್ಬಿಟ್ಟೈತಿ. ಮನ್ಸ ತಪ್ಪು ಮಾಡ್ತಾನೆ ಯಾವ್ದೋ ಒಂದು ಗೀಲ್ನಾಗಿ. ನೀನು ಮಾಡ್ಬಿಡ್ಲಿ. ಈಗ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಆ ಮಗ ಒಳ್ಳೆ ಕರ್ಕೊಂಡು ಒಳ್ಳೆ ಸಂಸಾರ ಮಾಡಲ್ಲ. ಈಶ್ವರಪ್ಪ ಮಾಡಲ್ಲ, ನನ್ ಮಾತು ಕೇಳಲ್ಲ, ಒಳ್ಳೇದಾಗ್ತೈತಿ. ಇವಳನ್ನ ತಿರುಗಿ ನಾನು ಹೊಳಿ ಕರ್ಕೊಂಡೋಗಿ ಸಂಸಾರ ಮಾಡ್ತೀನಲ್ಲ ನಾನು. ಸೀನಪ್ಪ, ನೀನಲ್ಲ, ನಿನ್ನಂತ 10 ಜನ ಬಂದು ಬುದ್ಧಿ ಹೇಳಿರುನು ನಾನು ಇವಳನ್ನ ಒಳಗೆ ಸೇರ್ಸಲ್ಲ ಕಣಲ್ಲ. ನಾನು ಇವಳು ಬಿಟ್ಟು ಬೇರೆ ಅವಳನ್ನ ಮದ್ವೆ ಆಗಿದ್ದಿದ್ರೆ ನನಗೂ ಒಡವೆ ತನ್ಕೊಂಡ್ ಕೊಡೋರು, ಬಂಗಾರ ತನ್ಕೊಂಡ್ ಕೊಡೋರು, ವರದಕ್ಷಿಣೆ ಕೊಡೋರು, ಸೈಟ್ ಕೊಡೋರು. ಇವಳನ್ನ ಮದ್ವೆ ಆಗಿ ನನ್ನ ಜೀವನ ಹಾಳಾಗೋತು ಕಣಲ್ಲ. ಅಯ್ಯ ನೀನುಗಳೇ, ನೀನು ಈ ವಿಚಾರಕ್ಕೆ ತಲೆ ಹಾಕ್ಬೇಡ. ಇಲ್ಲಿಂದ ಮೊದ್ಲು ಹೋಗಿಬಿಡು, ಇಲ್ಲಾಂದ್ರೆ ನೀನು ಮರ್ಯಾದೆ ಕಳ್ಕೊಂಡು ಹೋಗಿಬಿಡ್ತೇನೆ ಅಂತಾಗಿ. ಅವಳೇ ಪಾರ್ವತಮ್ಮ, ನಿನ್ನ ಗಂಡ ಯಾಕೊಂಡು ದುರ್ಮೀರಿದು ಮಾತಾಡ್ತಾ ಇದ್ದಾರೆ. ಕೇಡಗಾಲದಾಗ ನಾಯಿ ಮೊಟ್ಟೆ ಇತ್ತು ಅಮ್ಮಂಗೆ ಇಲ್ಲ. ದೀಪ ಕೆಡಬೇಕಾದ್ರೆ ಜೋರ ದಗ 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 ಉರಿತೈತಂತಿ. ನಡಿಲಿ, ಇವಂದ ಹೆಂಗ್ ನಡೆಸ್ತಾನೆ, ನಡಿಲಿ. ಅವನೇ ನೀನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಈ ನನ್ನ ಮಗನ್ ಎಲ್ಲಿ ನಟ್ಟು ಬಲ್ಟು ಟೈಟ್ ಮಾಡಬೇಕು ನನಗೆ ಗೊತ್ತೈತಿ. ಆಮೇಲೆ ಪರ್ವತಮ್ಮ, ನೀನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಾಳೆ ಪೊಲೀಸ್ ಸ್ಟೇಷನ್ ತಕ ಹೋಗ್ತೀನಿ. ಪೊಲೀಸ್ ಸ್ಟೇಷನ್ ತಕ ಹೋಗ್ಬಿಟ್ಟು ನನ್ನ ಮಗನ ಮೇಲೆ ಈ ಕಂಪ್ಲೇಂಟ್ ಕೊಟ್ಟು ನೀನು ಬಂದ್ರೆ ಚೆನ್ನಾಗಿರ್ತೈತೆ. ಕಂಪ್ಲೇಂಟ್ ಕೊಟ್ಟಿ ನನ್ನ ಮಗನ್ನ ಇಮ್ಡಿ ನರ ಕಟ್ ಮಾಡಿಸ್ಲಿಲ್ಲ ಅಂತಂದ್ರಿ ಕೇಳು. ನಿನ್ನ ಗಂಡ ದುರ್ಮೀರಿದ ಮಾತಾಡಕ್ ನಿಂತೇವನೇ. ಯಾರನ್ನ ಬಂದು 4 ಒಳ್ಳೆ ಬುದ್ಧಿ ಮಾತು ಹೇಳಿದ್ರೆ ಕೇಳಂಗಿರ್ಬೇಕು. ಅದನ್ ಬಿಟ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅದು ಈ ಸೀನಪ್ಪನ ಮುಂದೆ. ಬಿಡೇನಾಂ, ನಿನ್ನ ಗಂಡ ಈಶ್ವರಪ್ಪನನ್ನು ಬಿಡೇನಾಂ. ಬರದೆ ನಾಂ ತೆರಳುವೆ ಪೊಲೀಸ್ ಸ್ಟೇಷನ್ಗೆ. ಹೋಗ್ತೀನಿ ಕಣಬಿಡೆ. ಹೋಗಿ ನನ್ನ ಮಗುನ ಜನ್ಮ ಜಲೆ ಆಗ್ಲಿಲ್ಲ ಅಂತಂದ್ರೆ ನಾನು ಸೀನಪ್ಪನೇ ಅಲ್ಲ. ಎಣ್ಣ ಸೀನಣ್ಣಯ್ಯ, ಬೇಡ ಕಣ ಎಣ್ಣ, ಬೇಡಪ್ಪೋ. ಮರ್ಯಾದೆ ನಾವೇ ತಕ್ಕಂಡಂಗ ಆಕೈತೆ. ಯಾ ಪೊಲೀಸ್ ಸ್ಟೇಷನ್ ಬೇಡ, ಏನು ಬೇಡ, ಸುಮ್ಕಿರಪ್ಪ, ನಿನ್ ಕಾಲಿಗೆ ಬೀಳ್ತೀನಿ. ರಾಮ ಈಗ್ಲೇ ಹೆಂಗೋ ಇದ್ದೀವಿ, ನನ್ ಸುಮ್ಮನ್ ಬಿಡಲ್ಲ ಪೊಲೀಸು ಗೀಲೀಸು ಅಂತಂದ್ರೆ. ಬೇಡ ಕಣಪ್ಪ ಎಣ್ಣು ಶಿರಣಯ್ಯ, ಬೇಡ, ಪೊಲೀಸ್ನವ್ರು ಗಿರಿಸರು ಬೇಡ, ಸುಮ್ಕಿರಪ್ಪ, ನಿನ್ ಕೈ ಮುಗಿತೀನಿ. ಪಾಪ ಶೀನಪ್ಪ,
ಬೇಡ ಕಣ, ತಡೆಯಲ್ಲ ಒಂದ್ರ ಒಟ್ಟು. ಕ್ಷಣ ತಡೆದ್ರೆ ಗುಣ ಕೊಡ್ತಂತೆ. ಬೇಡ ಸುಮ್ಕಿರು ನೀನು. ಇದ್ಕಿದ್ದಂಗೆ ಈಗ ಪೊಲೀಸು ಕೋರ್ಟು ಕಚೇರಿ ಅಂತ ಅಂದ್ರೆ ಈ ಅಮ್ಮಣ್ಣಿ ಮರ್ಯಾದಿನೂ ಹೋಗೈತೆ, ಅವ್ನ ಈಶ್ವರಪ್ಪನ ಮರ್ಯಾದಿನೂ ಹೋಗೈತಿ. ಅದಕ್ಕೆ ಒಂದ್ ಕೆಲಸ ಮಾಡು, ನಾಳಿಕೆ ಪಂಚಾಯತಿ ಕರಿ, ಗೌಡ್ರ ತಾಗ ಮಾತಾಡಿ ಇವ್ರಿಬ್ಬರನ್ನು ಪಂಚಾಯತಿ ಕಟ್ಟಿ ಹತ್ಸಿ ಹೇಳ್ತೀನಿ. ಅಲ್ಲೇ ಗೌಡ್ರೆ ಮಾತಾಡ್ತಾರೆ. ಕೇಳಿಸ್ಕೊಳ್ಳಲ್ಲ ಲೇ ಈಶ್ವರ, ಕೇಳಿಸ್ಕೊಳ್ಳೆ. ನೀನ್ ಹೆಂಡತಿ ಮುಂದಿದು ಮಾಲ್ದ, ನೀನ್ ಎಷ್ಟೇ ನೋವು ಕೊಟ್ರು ನನ್ನ ಗಂಡನ ಮರ್ಯಾದೆ ಹಾಳಾಗಿ ಹೋಗೈದೆ. ಯಾವ ಪೊಲೀಸ್ ಸ್ಟೇಷನ್ ಬೇಡ ಅಂತ ಇದೆ ನಿನ್ ಹೆಂಡತಿ. ಅಲ್ಲೇ ತಿಳ್ಕೊಳ್ಳ, ಕ್ಷಮಯ ಧರಿದ್ದೀರಿ ಅಂತನಾ. ಏ ನನ್ನ ಮನೆ ನಾಳೆಗೆ ಪಂಚಾಯತಿ ತಕ ಬಾ, ಗೌಡ್ರ ತಾಗ ಫೋನ್ ಮಾಡಿ ಸುಸ್ತೀನಿ. ಬಾ ನಾಳೆ ಪಂಚಾಯತಿ ತಾಗ ನನ್ನ ಮನೆ ನಿನ್ಗೆ ಐತಿ. ಲೇ ನಡಿಲ, ಎಂತ ಪಂಚಾಯತ್ಗಳು ನೋಡಿದೀನಿ. ಇದು ಯಾವ್ದ ಸೀಮೆಗಿಲ್ಲದ ಪಂಚಾಯತಿ ಮಾಡ್ತೀನಿ ಅಲ್ಲ. ನಡೆಯಲ್ಲ ಬತ್ತೀನಿ ಅಲ್ಲಿ, ಅದೇನ್ ಮಾಡ್ತೀರಿ ನೋಡೋಣ.